ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್. ನನ್ನ ಚಾನೆಲ್ ಬಿ ಇನ್ಸ್ಪೈರ್ಡ್ ವಿತ್ ನಳಿನಿಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇದು 16ನೇ ದಿನ ಚಾಲೆಂಜ್. ನಿಮ್ಗೆ ಗೊತ್ತಿರೋ ಹಾಗೆ ನಾವು 28 ದಿನಗಳ ಮಿರಾಕಲ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ 15 ದಿನ ಆಯ್ತು. ನೀವ್ ಎಷ್ಟು ದಿನದ ಚಾಲೆಂಜ್ ಮಾಡಿದ್ದೀರಾ ನನಗೆ ತಿಳಿಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ. ಸೊ ಇವತ್ತಿನ ಚಾಲೆಂಜ್ ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ಇನ್ ಹೆಲ್ತ್. ಅಂದ್ರೆ ನಮ್ಮ ಆರೋಗ್ಯದಲ್ಲಿ ಮಿರಾಕಲ್ಸ್ ಮತ್ತೆ ಮ್ಯಾಜಿಕ್ ಅದ್ರ ಬಗ್ಗೆ ನಾವು ಗಮನ ಹರಿಸೋಣ. ಹಾಗೆ ನಮ್ಮ ಹೆಲ್ತ್ ಯಾವಾಗ್ಲೂ ತುಂಬಾ ಚೆನ್ನಾಗಿರೋ ಹಾಗೆ ಹೇಗೆ ಇಟ್ಕೋಬಹುದು, ಗ್ರಾಟಿಟ್ಯೂಡ್ ಹೆಲ್ಪ್ ಇಂದ ನಾವು ಹೇಗೆ ನಮ್ಮ ಮೆಂಟಲ್ ಹೆಲ್ತ್ ಮತ್ತೆ ಫಿಸಿಕಲ್ ಹೆಲ್ತ್ ನ ಇಂಪ್ರೂವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಓಕೆ. ಸೊ ಯೂಶಲಿ ಏನಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಹೆಲ್ತ್ ತುಂಬಾ ಚೆನ್ನಾಗಿದ್ದು ಇದಾಗೋ ತರ ಖುಷಿಯಿಂದ ಮೆಂಟಲಿ ಫಿಸಿಕಲಿ ಎಮೋಷನಲಿ ಯಾವಾಗ್ಲೂ ತುಂಬಾನೇ ಎನರ್ಜೆಟಿಕ್ ಆಗಿ ಚೆನ್ನಾಗಿರ್ಬೇಕು ಅನ್ನೋದು ಆಕ್ಚುಲಿ ಐಡಿಯಲ್ ಸ್ಟೇಟ್ ಅಲ್ವಾ, ಐಡಿಯಲ್ ಕಂಡೀಷನ್. ಓಕೆ. ಸೊ ಇದು ಐಡಿಯಲ್ ಕಂಡೀಷನ್. ಬಟ್ ಇನ್ ರಿಯಾಲಿಟಿ ಏನಂತ ಹೇಳಿದ್ರೆ ನಾವು ಯಾವಾಗ್ಲೂ ಆತರ ಫೀಲ್ ಮಾಡ್ಕೊಳಲ್ಲ. ತುಂಬಾ ಜನಗಳಿಗೆ ಒಂದ್ ನಿಮಿಷ ನಾವು ಚೀಚು ಮಾಡ್ತಾ ಇದ್ದೆ, ಒಂದ್ ನಿಮಿಷ. ಓಕೆ. ತುಂಬಾ ಜನಗಳಿಗೆ ಏನಾದ್ರೂ ಒಂದು ದೊಡ್ಡದಿಲ್ದ ಅಂದ್ರೂ ಸಣ್ಣ ಪುಟ್ಟದ್ದು ಇದು ಇರುತ್ತೆ, ಕಾಯಿಲೆಗಳಿರ್ಬೋದು. ಇಲ್ಲ ಅಂದ್ರೆ ಈ ಕಾಲ್ ನೋವು, ಈಗ ತಲೆನೋವು ಪದೇ ಪದೇ ಬರೋದು, ಸುಸ್ತಿರೋದು, ಹೀಗೆ ಏನಾದ್ರೂ ಇರುತ್ತೆ. ಇಲ್ಲ ಸಣ್ಣದಾಗಿ ಡಿಪ್ರೆಷನ್ ಇರಬಹುದು, ಲೋ ಫೀಲಿಂಗ್ ಇರಬಹುದು. ಸೊ ಹಾಗಾಗಿ ನಮ್ದು ಐಡಿಯಲ್ ಸ್ಟೇಟ್ ಏನಿದೆ ನಮ್ದು ಯಾವಾಗ್ಲೂ ಚೆನ್ನಾಗಿ ಇರ್ಬೇಕು. 100% ಹೆಲ್ತ್ ಚೆನ್ನಾಗಿದೆ ಅಂತ ಯಾವತ್ತೂ ನಾವು ಹೇಳಕ್ಕಾಗಲ್ಲ. ಅದು ತುಂಬಾ ಕಡಿಮೆ ಜನಗಳಿಗಷ್ಟೇ ಆಗೋದು. ಏನಾದ್ರೂ ಏನಾದ್ರೂ ಒಂದು ಸಣ್ಣದಾಗಿ ಏನಾದ್ರು ನಡೀತಾನೆ ಇರುತ್ತೆ. ಸೊ ಮ್ಯಾಜಿಕಲ್ ಆಗಿ ನಾವು ಆತರ ಫುಲ್ ಐಡಿಯಲ್ ಸ್ಟೇಟ್ ಅಥವಾ ಫುಲ್ ಸ್ಟೇಟ್ ಆಫ್ ನಮ್ಮ ಆರೋಗ್ಯಪೂರ್ಣವಾಗಿ ಪೂರ್ತಿ ಆ ಸ್ಟೇಟ್ ಅಲ್ಲಿ ಇರೋದಕ್ಕೆ ನಮ್ಗೆ ಗ್ರಾಟಿಟ್ಯೂಡ್ ನ ನಾವು ಯೂಸ್ ಮಾಡ್ಬೋದು. ಗ್ರಾಟಿಟ್ಯೂಡ್ ಇಂದ ಅದ್ರ ಮ್ಯಾಜಿಕಲ್ ಪವರ್ ಇಂದ ನಾವು ನಮ್ಮ ನ್ಯಾಚುರಲ್ ಫ್ಲೋ ಏನಿದೆ ಹೆಲ್ತ್ ಮೈಂಡ್ ಇರ್ಬೋದು, ಬಾಡಿ ಇರ್ಬೋದು, ಅದ್ರದ್ದನ್ನ ನಾವು ಅದನ್ನ ಗ್ರಾಟಿಟ್ಯೂಡ್ ಇಂದ ನಾವು ಚೆನ್ನಾಗಿ ಮಾಡ್ಕೋಬಹುದು. ಅದು ನಿಮ್ಗೆ ಇದು ಸ್ಟಡೀಸ್ ಕೂಡ ಹೇಳುತ್ತೆ, ಸ್ಟಡೀಸ್ ಕೂಡ ಮಾಡಿದ್ದಾರೆ, ರಿಸರ್ಚ್ ಕೂಡ ಮಾಡಿದ್ದಾರೆ. ನಾವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ದು ಹೆಲ್ತ್ ಇದೆಯಲ್ಲ, ಅದು ಮೆಂಟಲ್ ಹೆಲ್ತ್ ಇರಬಹುದು ಅಥವಾ ಫಿಸಿಕಲ್ ಹೆಲ್ತ್ ಇರಬಹುದು, ಅದು ತುಂಬಾನೇ ಇಂಪ್ರೂವ್ ಆಗುತ್ತೆ ಅಂತ ಅದು ಪ್ರೂವ್ ಆಗಿದೆ. ಸೊ ಅಫ್ಕೋರ್ಸ್ ಈ ಮ್ಯಾಜಿಕಲ್ ಪವರ್ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅದರ ಜೊತೆಗೆ ನೀವು ನಿಮ್ಮ ಕೇರ್ ತಗೋಬೇಕು, ಫಿಸಿಕಲ್ ಬಾಡಿ ಕೇರ್ ತಗೋಬೇಕು, ನ್ಯೂಟ್ರಿಷನ್ ಹೆಲ್ತಿ ನ್ಯೂಟ್ರಿಷನ್ ಡಯಟ್ ಎಲ್ಲ ಫಾಲೋ ಮಾಡಬೇಕು. ಹಾಗೆ ನಿಮ್ದು ಏನಾದ್ರೂ ಮೆಡಿಕಲ್ ಅಸಿಸ್ಟೆನ್ಸ್ ಇದ್ದರೆ, ಏನಾದ್ರು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದರೆ, ಮೆಡಿಸನ್ ತೊಗೊಳ್ತಿದ್ರೆ ಅದನ್ನು ತೊಗೋಬೇಕು. ಅದೆಲ್ಲದ್ರ ಜೊತೆಗೆ ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮ್ಯಾಜಿಕಲಿ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ನಿಮಗೆ ಹ್ಯಾಪಿನೆಸ್ ಅಂದರೆ ಖುಷಿನೂ ಸಿಕ್ಕತ್ತೆ. ಸೊ ಇನ್ನೊಂದೇನಂತ ಹೇಳಿದ್ರೆ ನಮ್ಗೆ ಯಾವ್ದಾದ್ರು ಒಂದು, ಈಗ ಇತ್ತೀಚೆಗೆ ನಂಗೆ ತುಂಬಾ ಸುಸ್ತಾಗ್ತಾ ಇದೆ, ಆಯ್ತಾ. ತುಂಬಾ ಸುಸ್ತಾದಾಗ ಅದೇನಾಗುತ್ತೆ, ಅದು ಯಾವಾಗ್ಲೂ ಫೋಕಸ್ ನಂಗೆ ಸುಸ್ತಾಗಿದೆ ಆ ಅದ್ರ ಕಡೆನೆ ಗಮನ ಇರುತ್ತೆ. ಏನಾದ್ರೂ ಚೆನ್ನಾಗಿ ಆಯ್ತು ಅನ್ನೋ ಖುಷಿಯಿಂದನೋ ಅಥವಾ ಪಾಸಿಟಿವ್ ಎಮೋಷನ್ಸ್ ಬರೋದು ಕಡಿಮೆ. ಹಾಗೆ ಈ ತರ ಏನಾದ್ರೂ ಒಂದು ನಮ್ಗೆ ಪ್ರಾಬ್ಲಮ್ಸ್ ಇದೆ ಅಂದಾಗ ನಾವು ವರಿ ಮಾಡ್ತಾ ಇರ್ತೀವಿ, ಯೋಚನೆ ಮಾಡ್ತಿರ್ತಿಲ್ಲ, ಫ್ರಸ್ಟ್ರೇಷನ್ ಇರುತ್ತೆ, ಇನ್ನೇನೋ ಇರುತ್ತೆ, ಇರಿಟೇಷನ್ ಇರುತ್ತೆ, ಇಲ್ಲ ಸಿಟ್ಟು ಇದಿರುತ್ತೆ, ಯಾಕೋ ಅನ್ಕೊಂಡಿದ್ದೆಲ್ಲ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋ ಇದಾರು ಇರುತ್ತೆ. ಸೊ ಹೀಗೆಲ್ಲ ಇರೋದ್ರಿಂದ ನಮ್ಗೆ ಫುಲ್ ಅದು ಗ್ರಾಟಿಟ್ಯೂಡ್ ಬೇರೆದ್ ಬಿಟ್ಬಿಡಿ, ಅಂದ್ರೆ ಗ್ರಾಟಿಟ್ಯೂಡ್ ಬಿಟ್ಬಿಡಿ, ಸುಮ್ನೆ ಇದನ್ನು ಮಾಡಕ್ಕಾಗಲ್ಲ. ಯಾವಾಗ್ಲೂ ಈ ತರ ನಮ್ಮ ಇದು ಚೆನ್ನಾಗಿ ನಡೀತಾ ಇಲ್ಲ, ಚೆನ್ನಾಗ್ ಆಗ್ತಾ ಇಲ್ಲ, ಹೆಲ್ತ್ ಸರಿ ಇಲ್ಲ ಅಂತಂದು ಅದ್ರ ಕಡೆನೆ ನೆಗೆಟಿವ್ ಫೀಲಿಂಗ್ಸ್ ಮತ್ತೆ ಅದೇ ಗಮನ ಇದ್ದಾಗ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ಹೇಗೆ ಮಾಡೋದು ಈ ತರ ಕಂಡೀಷನ್ ಅಲ್ಲಿ, ಹಾಗೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ನಮ್ಮ ಹೆಲ್ತ್ ನ ಹೇಗೆ ಇಂಪ್ರೂವ್ ಮಾಡೋದು. ಸೊ ಈ ನೆಗೆಟಿವ್ ಫೀಲಿಂಗ್ಸ್ ಬದಲು ನಾವು ಗುಡ್ ಫೀಲಿಂಗ್ಸ್ ನ ಗುಡ್ ಫೀಲಿಂಗ್ಸ್ ಇಂದ ಹೇಗೆ ರಿಪ್ಲೇಸ್ ಮಾಡೋದು ನೆಗೆಟಿವ್ ಫೀಲಿಂಗ್ಸ್ ನ. ಸೊ ಇದೆಲ್ಲ ಹೇಗ್ ಮಾಡೋದು ಅಂತ ಈ ಚಾಲೆಂಜ್ ಅಲ್ಲಿ ಇದೆ. ಆಮೇಲೆ ಇದು ಈಸಿಯೆಸ್ಟ್ ವೇ ಕೋರ್ಸ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ಅಲ್ವಾ. ಸೊ ನಿಮ್ ಬಾಡಿ ಬಗ್ಗೆ ಏನಾದ್ರೂ ಒಂದು ಇಷ್ಟನೇ ಆಗ್ತಿಲ್ಲ ಅಂತ ಅಂದ್ರೆ ಎಲ್ಲರಿಗೂ ಪರ್ಫೆಕ್ಟ್ ಓಕೆ, ಹೇಗಿದ್ದೀನೋ ಹಾಗೆ ತುಂಬಾ ಇಷ್ಟ ನನ್ನ
ಫಿಸಿಕಲ್ ಇದು ಅಂತ ಅಂದು ಎಲ್ಲರಿಗೂ ಆತರ ಇರೋದಿಲ್ಲ. ಕೆಲವ್ರಿಗೆ ಏನಾದ್ರೂ ಕಂಪ್ಲೇಂಟ್ಸ್ ಇರುತ್ತೆ, ನಾನ್ ದಪ್ಪ ಇದೀನಿ, ಕುಳ್ಳುಕಿದೀನಿ, ತುಂಬಾ ಸಣ್ಣ ಇದೀನಿ, ತುಂಬಾ ಎತ್ತರ ಇದೀನಿ, ಹೀಗೆ ಏನಾದ್ರು ಒಂದು ಪ್ರಾಬ್ಲಮ್ ಹೇಳ್ಕೊತಾ ಇರ್ತಾರೆ. ಕಂಪ್ಲೇಂಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅವರು ಎಸ್ಪೆಷಲಿ ಅವರು ಇದ್ರ ಬಗ್ಗೆ, ಸೊ ಬಾಡಿ ಬಗ್ಗೆ. ಹಾಗಿರುವಾಗ ಅಪಿಯರೆನ್ಸ್, ಬಾಡಿ ಇದು ಫೀಚರ್ಸ್ ಎಲ್ಲದ್ರ ಬಗ್ಗೆನೂ ಹೇಳ್ತಾ ಇದ್ರೆ, ಕಂಪ್ಲೇಂಟ್ಸ್ ಹೇಳ್ತಾ ಇದ್ರೆ ಏನಾಗುತ್ತೆ, ಅದು ಕಂಪ್ಲೇಂಟ್ಸೇ ಇರುತ್ತೆ. ಬ್ಲೇಮ್ ಮಾಡ್ತಾ ಇದ್ರೆ, ಕಂಪ್ಲೇಂಟ್ ಇದ್ರೆ ಅದೇ ಜಾಸ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಆದಷ್ಟು ಅದನ್ನ ಕಂಪ್ಲೇಂಟ್ ಮಾಡೋದ್ ಬಿಟ್ಟು ನಮ್ಮಲ್ಲಿ ಏನು ಪಾಸಿಟಿವ್ಸ್ ಇದೆ ಅದ್ರ ಕಡೆ ಗಮನ ಕೊಟ್ಟು ಅದನ್ನ ಜಾಸ್ತಿ ಜಾಸ್ತಿ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಸೆಲೆಬ್ರೇಟ್ ಇನ್ ದ ಸೆನ್ಸ್, ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು ಅಥವಾ ಅಕ್ನಾಲೇಜ್ ಮಾಡ್ಬೇಕು. ನಮಗ್ ನಾವೇ, ಬೇರೆಯವ್ರಿಗೆಲ್ಲ ಹೇಳ್ಬೇಕು ಅಂತಿಲ್ಲ, ನಮಗ್ ನಾವೇ ಅದನ್ನ ಅಕ್ನಾಲೇಜ್ ಮಾಡಿ ಅದಕ್ಕೆ ನಾವು ಹೌದು ಇಷ್ಟ ಆದ್ರೂ ಇದೆ ಇದು, ಅಥವಾ ಯಾವ್ದು ಪಾರ್ಟ್ ಏನ್ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಅದರಿಂದ ನೀವು ಖುಷಿ ಪಡ್ಬೇಕು. ಸೊ ಇದನ್ನ ಸಣ್ಣ ಸಣ್ಣದು ಇದನ್ನು ಮಾಡಿದ್ರೆ ಏನಾಗುತ್ತೆ, ಗ್ರಾಟಿಟ್ಯೂಡ್ ಬರುತ್ತೆ. ಅದರಿಂದ ನಿಮ್ಗೆ ಹೆಲ್ತ್ ವೈಸ್ ಎಲ್ಲಾ ತರ ನಿಮ್ಗೆ ಇಂಪ್ರೂವ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಪ್ರಾಕ್ಟೀಸ್ ಏನಂತ ಹೇಳಿ, ಡ್ರಾಮ್ಯಾಟಿಕಲಿ ನಮ್ಗೆ ಹೆಲ್ತ್ ಮತ್ತೆ ಹ್ಯಾಪಿನೆಸ್ ಎಲ್ಲ ಜಾಸ್ತಿ ಆಗುತ್ತೆ ಡ್ರಾಮ್ಯಾಟಿಕಲಿ. ಸೊ ಇದು ತ್ರೀ, ಮೂರು ಪಾರ್ಟ್ಸ್ ಅಲ್ಲಿ ಮಾಡ್ತೀವಿ ನಾವು. ಓಕೆ, 3 ಸ್ಟೆಪ್ಸ್ ಅಲ್ಲಿ ನಾವು ಮಾಡ್ತೀವಿ. ಸ್ಟೆಪ್ 1 ಏನಂತ ಹೇಳಿದ್ರೆ, ನಾವು ಹೆಲ್ತ್ ಆಲ್ರೆಡಿ ತುಂಬಾ ಚೆನ್ನಾಗಿತ್ತು ಅಲ್ವಾ, ಪಾಸ್ಟ್ ನಲ್ಲಿ ಯಾವ್ದು ಚೆನ್ನಾಗಿರೋ ಹೆಲ್ತ್, ಆರೋಗ್ಯ ತುಂಬಾನೇ ಚೆನ್ನಾಗಿದೆ ಅಂತ ನಿಮ್ಗೆ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಗ್ರೇಟ್ ಹೆಲ್ತ್, ಗ್ರೇಟ್, ತುಂಬಾನೇ ತುಂಬಾನೇ ಚೆನ್ನಾಗಿ ಅಂದ್ರೆ ಫಿಸಿಕಲ್ ಹೆಲ್ತ್ ಬಗ್ಗೆ ಹೇಳ್ತಿದ್ದೀನಿ ನಾನು. ಸೊ ಅದು ಫಿಸಿಕಲ್ ಹೆಲ್ತ್ ಇರ್ಬೋದು ಅಥವಾ ಮೆಂಟಲ್ ಎಮೋಷನಲ್ ಹೆಲ್ತ್ ಇರ್ಬೋದು. ತುಂಬಾ ಖುಷಿಯಾಗಿ ಆ ತರ ಒಂದು ಮೂಡ್ ಚೆನ್ನಾಗಿತ್ತು, ಆಮೇಲೆ ನಿಮ್ದು ಇದ್ರ ಹೆಲ್ತ್ ಚೆನ್ನಾಗಿತ್ತು. ಇದು ಹಿಂದೆ ಅಂತ ಹೇಳಿದ್ರೆ ನೀವು ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿ ತನಕ ಯಾವ್ದಾದ್ರೂ ಆಗಿರ್ಬೋದು. ಸೊ ಅದನ್ನ ನೆನ್ಪು ಮಾಡ್ಕೊಳ್ಳಿ. ನೆನಪು ಮಾಡಿ ಯಾವ್ದಾರ ಮೂರು ಮೂರು ಟೈಮ್ಸ್, ಮೂರು ಸಮಯದಲ್ಲಿ, ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ನೀವು ಹೆಂಗೆ ನೀವು ಈ ತರ ಖುಷಿಯಿಂದ ಇದ್ರಿ ಮತ್ತೆ ನಿಮ್ದು ಆರೋಗ್ಯಪೂರ್ಣವಾಗಿ 100% ನಿಮ್ದು ಹೆಲ್ತ್ ಚೆನ್ನಾಗಿತ್ತು ಅಂತ ಯಾವ್ದು ಸಿಚುವೇಶನ್, ಯಾವ ಪಾಯಿಂಟ್ಸ್ ಅಲ್ಲಿ ನಿಮಗೆ 3 ಪಾಯಿಂಟ್ಸ್ ನೀವು ನೆನ್ಪು ಮಾಡ್ಕೋಬೇಕು. ಅದ್ ಹೇಗ್ ನೆನ್ಪು ಮಾಡ್ಕೋಬೇಕು ಅಂತಂದ್ರೆ, ಹೇಗೆ ಮಾಡ್ಬೋದು ಅಂದ್ರೆ, ನೀವು ಜಸ್ಟ್ ಹೀಗೆ ಹಳೆದೆಲ್ಲ ನೆನ್ಪು ಮಾಡ್ಕೊಂಡ್ರೆ ನಿಮ್ಗೆ ಆ ಈಗ ನನಗೆ ಎಕ್ಸಾಂಪಲ್ ಕೊಡ್ತೀನಿ, ಈಸಿ ಆಗುತ್ತೆ. ತುಂಬಾನೇ ಇದಾಗಿ ಯಾವಾಗಿದ್ದೆ ಅಂತ ನಾನು ನೆನ್ಸ್ಕೊಂಡ್ರೆ, ನಾ ತುಂಬಾನೇ ಚಿಕ್ಕವಳಿದ್ದಾಗ ನಾನು ಆ ತುಂಬಾ ಅಂದ್ರೆ ತುಂಬಾ ಚಿಕ್ಕವಳು, ಇನ್ನು ಸ್ಕೂಲ್ ಸ್ಟಾರ್ಟ್ ಮಾಡಿಲ್ಲ ಅಥವಾ ಇನ್ನು ಸ್ಟಾರ್ಟ್ ಆಗಿತ್ತು, ಈಗ ಮೇ ಬಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇಟ್ಕೊಳ್ಳಿ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನು ಹೇಗೆ ಕುಣಿದ್ ಕುಪ್ಪಳಿಸಿದೆ, ಎಷ್ಟು ಖುಷಿಯಿಂದ ಫ್ರೆಂಡ್ಸ್ ಜೊತೆಗೆ ಯಾವಾಗ್ಲೂ ಸ್ಕಿಪ್ಪಿಂಗ್ ಆಟ ಆಡ್ತಿದ್ದೆ, ಓಡೋದು ಓಡೋದು ಬರೀ ಓಡೋದು, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ ನಾವು. ಸೊ ಅದು ನೆನಪಾಗುತ್ತೆ. ಸೊ ಅವಾಗ ನನ್ಗೆ ಯಾವತ್ತೂ ನಂಗೆ ನೆನಪೇ ಇಲ್ಲ ಏನಾದ್ರೂ ನೋವಿದೆ, ಏನಾದ್ರು ಬಿದ್ರು ಎದ್ದು ಓಡೋದು, ಯಾವಾಗ್ಲೂ ಆಟ ಆಡ್ತಿದ್ವಿ, ಖುಷಿಯಿಂದ ಎಂಜಾಯ್ ಮಾಡ್ತಿದ್ವಿ. ನಂಗೆ ಆ ಸಿಚುವೇಶನ್, ಅದು ಆ ಪಾರ್ಟ್ ನೆನಪಾಗುತ್ತೆ. ಸೊ ಹಾಗೇನೆ ನೀವು ಯಾವ ಇದ್ರಲ್ಲಿ ನಿಮ್ಗೆ ಯಾವಾಗ್ಲೂ ನಿಮ್ಗೆ ಅದ್ರ ಬಗ್ಗೆ ಏನು, ಅದು ಇಲ್ಲಿ ನೋವುತ್ತೆ, ಅಲ್ಲಿ ನೋವುತ್ತೆ, ಕೈ ನೋವು, ಕಾಲ್ ನೋವು, ತಲೆನೋವು ಅಂತ ಹೇಳ್ದಲೆ ತುಂಬಾನೇ ಚೆನ್ನಾಗಿ ಇರೋ ತರ ಯಾವ್ದಿತ್ತು ಲೈಫಲ್ಲಿ, ಯಾವ ಫೇಸ್ ಅಲ್ಲಿ ಇತ್ತು, ಆ ತರ 3 ಫೇಸ್ ಅಥವಾ 3 ಸಿಚುವೇಶನ್ ಅಥವಾ 3 ಪಾಯಿಂಟ್ಸ್ ನ ನೆನ್ಪು ಮಾಡ್ಕೊಂಡು ಅದ್ರದಲ್ಲಿ ಯೋಚನೆ ಮಾಡಿ ನೀವು ಇದನ್ನ ನೆನ್ಸ್ಕೊಂಡು ನೀವು ಆ ಇದು ಮಾಡ್ಕೋಬೇಕು, ಗ್ರಾಟಿಟ್ಯೂಡ್ ನ ಕೊಡ್ಬೇಕು. ಹೌದು, ನನ್ಗೆ ಆ ಪಾಯಿಂಟ್ಸ್ ಅಲ್ಲಿ ನನಗೆ ಚೆನ್ನಾಗಿತ್ತು ಹೌದು ಅಂತ ಅಂದ್ಬಿಟ್ಟು ನೀವು ಥ್ಯಾಂಕ್ ಯು ಹೇಳಿ ಮನ್ಸಲ್ಲಿ. ಅದು ಪಾಸ್ಟ್. ನೆಕ್ಸ್ಟ್ ಈಗ ಪ್ರೆಸೆಂಟ್. ಸೊ ಈಗ ಪ್ರೆಸೆಂಟ್ ಅಲ್ಲಿ ಯೋಚನೆ ಮಾಡಿ, ಇವತ್ತಿನ ತನಕ, ಈಗ ಬೆಳಗ್ಗೆ ಎದ್ದಾಗಿಂದ ಇಲ್ಲಿ ತನಕದ್ದು ಆ ಡೇ, ಇವತ್ತಿಂದು ಪ್ರೆಸೆಂಟ್ ಅಲ್ವಾ. ಸೊ ಈಗ ನೀವು ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಯಾವ 5 ಇದು ಬಾಡಿ ಪಾರ್ಟ್ಸ್, ಕಾಲಿರ್ಬೋದು, ಕೈ ಇರ್ಬೋದು, ಕಿವಿ ಇರ್ಬೋದು, ಲಿವರ್, ಕಿಡ್ನೀಸ್, ಇಂಟೆಸ್ಟೈನ್, ಸ್ಟಮಕ್, ಯಾವ್ದಾದ್ರು ಎಷ್ಟೊಂದು ಪಾರ್ಟ್ಸ್ ಇಲ್ಲ, ಅದ್ರಲ್ಲಿ 5 ಪ್ರತಿಯೊಂದು ಅದ್ರದ್ದೇ ಆದ ಕೆಲಸ ಮಾಡುತ್ತಲ್ಲ. 5 ಕೆಲಸ ತುಂಬಾ ಚೆನ್ನಾಗಿ ಯಾವ್ದು 5 ಕೆಲಸ ಆಗ್ತಾ ಇದೆ ಅದಕ್ಕೆ ನೆನ್ಸ್ಕೊಂಡು ಮೆಂಟಲಿ ನೀವು ಮನಸ್ಸಲ್ಲಿ ಥ್ಯಾಂಕ್ ಯು ಹೇಳಿ. ಈಗ ಆರಾಮಾಗಿ ಉಸಿರಾಡ್ತಾ ಇದ್ದೀನಿ ನಾನು, ಸೊ ನನ್ನ ಮೂಗು ಚೆನ್ನಾಗಿ ಕೆಲಸ ಮಾಡ್ತಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಹಾರ್ಟ್ ಚೆನ್ನಾಗಿ ಇದಾಗ್ತಾ ಇದೆ, ಫಂಕ್ಷನ್ ಮಾಡ್ತಾ ಇದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಕಿಡ್ನೀಸ್ ಚೆನ್ನಾಗಿ ಫಂಕ್ಷನ್ ಮಾಡ್ತಿದೆ, ರೆಗ್ಯುಲರ್ ಆಗಿ ಫಿಲ್ಟರ್ ಮಾಡ್ತಿದೆ, ಅದೆಲ್ಲ ಗೊತ್ತಿದೆ, ನಾವೇನು ಒಳಗೆ ಹೋಗಿ ನೋಡೋದ್ ಬೇಡ, ರೆಗ್ಯುಲರ್ ಗೊತ್ತಾಗ್ತಿದೆಯಲ್ಲ ಅದು. ಸೊ ಹೀಗೆ ಆತರ. ಆಮೇಲೆ ಕಣ್ಣು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಹೀಗೆ ಒಂದೊಂದೇ ತಗೊಂಡು ಏನೇನ್ ಫಂಕ್ಷನ್ ಮಾಡ್ತಿದೆ ಕರೆಕ್ಟ್ ಆಗಿ, ಈಗ 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 ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ವರ್ತಮಾನದಲ್ಲಿ ಏನೇನ್ ಚೆನ್ನಾಗಿ ಮಾಡ್ತಿದೆ, 5 ಫಂಕ್ಷನ್ಸ್. 5 ಫಂಕ್ಷನ್ಸ್ ನ ಈಗ ಏನೇನ್ ಕೆಲಸ ಮಾಡ್ತಿದೆ ಅಂದ್ರೆ, ಯಾವ್ದಾವ್ದು ಪಾರ್ಟ್ಸ್
ಸೊ ಫಂಕ್ಷನ್ ಅಂತ ಹೇಳಿದ್ರೆ ಡೈಜೆಷನ್ ಇಟ್ಕೋಬಹುದು, ರೆಸ್ಪಿರೇಷನ್ ಇಟ್ಕೋಬಹುದು, ಹೀಗೆ ಫಂಕ್ಷನ್ ಆದ ತಗೋಬಹುದು. ಇಲ್ಲ 5 ಬಾಡಿ ಪಾರ್ಟ್ಸ್ ತಗೋಬಹುದು, ಆರ್ಗನ್ಸ್ ತಗೋಬಹುದು. ಅದು 5: ಕಿವಿ, ಕಣ್ಣು, ಬಾಯಿ, ಓಕೆ, ನಾಲ್ಗೆ ಚೆನ್ನಾಗಿ ರುಚಿ ಎಲ್ಲ ಇದಾಗ್ತಿದೆ, ಊಟ ಮಾಡ್ತಿದೀವಿ, ಚೆನ್ನಾಗಿ ಡೈಜೆಷನ್ ಆಗ್ತಿದೆ, ಅದನ್ನ ಹೀಗೆ 5 ತಗೊಂಡ್ಬಿಟ್ಟು ಥ್ಯಾಂಕ್ ಯು ಹೇಳಿ. ಅದು ಪ್ರೆಸೆಂಟ್ ಆಯ್ತು. ಸೊ 1ನೇ ಸ್ಟೆಪ್ ಅಲ್ಲಿ ಪಾಸ್ಟ್ ಮಾಡಿದ್ವಿ, 2ನೇ ಸ್ಟೆಪ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಈಗ 3ನೇ ಸ್ಟೆಪ್, ಮುಂದೆ ಹೇಗೆ ನೀವು ಅದು ಹೆಲ್ತ್ ನ ರಿಸೀವ್ ಮಾಡ್ಕೋಬೇಕು, ಒಳ್ಳೆ ಹೆಲ್ತ್ ಬೇಕು ಅಂತ ರಿಸೀವ್ ಮಾಡ್ಕೊಳ್ಳೋಕೆ ರೆಡಿ ಹೆಂಗಾಗುತ್ತೆ ಅಂದ್ರೆ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ಏನಂತ ಹೇಳಿದ್ರೆ, ಸೊ ಇವತ್ತು ಅದನ್ನು ಇಂಪ್ರೂವ್ ಮಾಡ್ಕೋಬಹುದು. ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಐಡಿಯಲ್ ಸ್ಟೇಟ್, ನೀವು ಆಕ್ಚುಲ್ ಆಗಿ ಹೇಗ್ ಫೀಲ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಫ್ಯೂಚರ್ ಅಲ್ಲಿ. ಪರ್ಫೆಕ್ಟ್ ಆಗಿ ನಿಮ್ಮ ಆರೋಗ್ಯ 100% ಆಗಿ, ನಿಮ್ ಮೆಂಟಲ್ ಇರ್ಬೋದು, ಫಿಸಿಕಲ್ ಹೆಲ್ತ್, ಎಮೋಷನಲ್ ಹೆಲ್ತ್ ಹೇಗಿರ್ಬೇಕು ಅಂತ ನೀವು ಅನ್ಕೋತಾ ಇದ್ದೀರಾ. ಅದನ್ನ ನೀವು ಐಡಿಯಲ್ ಸ್ಟೇಟ್ ಅಂತ ಕರ್ಕೊಳ್ಳಿ. ಅದು ಹೇಗೆ ಇರುತ್ತೆ, ಹಾಗಿದ್ದಾಗ ನೀವು ಏನೇನ್ ಮಾಡ್ತೀರಾ, ಹೇಗೆ ಅನ್ಸುತ್ತೆ, ಅದನ್ನೆಲ್ಲ ಡೀಟೇಲ್ ಆಗಿ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಐಡಿಯಲ್ ಸ್ಟೇಟ್ ಹೇಗಿರುತ್ತೆ ಅನ್ನೋದನ್ನ ನೀವು ಚೆನ್ನಾಗಿ ಇದ್ ಮಾಡ್ಕೊಂಡ್ಬಿಟ್ಟು ಆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಾವು ಈಗ ಐಡಿಯಲ್ ಸ್ಟೇಟ್ ಈಗಿಲ್ಲ, ಓಕೆ, ಪರ್ಫೆಕ್ಟ್ ಆಗಿಲ್ಲ. ಸೊ ಹಾಗಂತ ಏನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನೇ ಗಮನ ಕೊಟ್ಕೊಂಡು ಪ್ರಾಬ್ಲಮ್ನೇ ಫೋಕಸ್ ಮಾಡಿದ್ರೆ ನಿಮ್ಗೆ ಏನು ಇದು ಸಿಕ್ಕಲ್ಲ, ಸೊಲ್ಯೂಷನ್ ಸಿಕ್ಕಲ್ಲ ಅಲ್ವಾ. ಅದಕ್ಕೆ ಜಸ್ಟ್ ಆಪೋಸಿಟ್ ಮಾಡಿ. ಸೊ ಈಗ ಏನೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಹೋಗಿ ಸೊಲ್ಯೂಷನ್ ಏನಿದೆ. ಈಗ ಏನೋ ಒಂದು ಬಾಡಿ ಪಾರ್ಟ್ಸ್ ಅಲ್ಲಿ ಏನೋ ಅಲ್ಲೂ ನೋವು, ಇಲ್ಲೂ ನೋವು, ಏನೋ ಒಂದಿಷ್ಟು ಇರ್ಬೋದಲ್ಲ, ಪ್ರಾಬ್ಲಮ್ಸ್ ಇರ್ಬೋದು ನಿಮ್ಗೆ ಹೆಲ್ತ್ ವೈಸ್. ಸೊ ಅದೆಲ್ಲ ಹೋಗಿ ಪರ್ಫೆಕ್ಟ್ ಆದ್ರೆ ನಿಮ್ ಐಡಿಯಲ್ ಸ್ಟೇಟ್, ನಿಮ್ಗೆ ಏನು ಹೇಗೆ ಬೇಕು, ನಿಮ್ದು ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಹೇಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಅದು ನಿಮ್ಮ ಸೊಲ್ಯೂಷನ್ ಅಲ್ವಾ. ಅದು ಐಡಿಯಲ್ ಸ್ಟೇಟ್. ಅದು ಹೇಗಿರ್ಬೇಕು ಅನ್ನೋದನ್ನ ನೀವು ಕಣ್ಮುಚ್ಕೊಂಡು ಅದನ್ನ ನಿಮ್ಮ ಇಲ್ಲಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಐಡಿಯಲ್ ಸ್ಟೇಟ್ ವಿಜುವಲೈಸೇಷನ್ ಮಾಡ್ಕೊಂಡು ನೀವು ಅದನ್ನ ಯೋಚನೆ ಮಾಡಕ್ ಶುರು ಮಾಡಿ, ಫೀಲ್ ಮಾಡ್ಕೊಳ್ಳಿ, ಎಮೋಷನ್ಸ್ ಏನೇನ್ ಹೇಗೆ ಅನ್ಸುತ್ತೆ. ಇದೆಲ್ಲ ಮಾಡಿದ್ರೆ ತುಂಬಾ ಪವರ್ಫುಲ್ ಆಗಿ ಹೆಲ್ಪ್ ಆಗುತ್ತೆ. ಅದು ಆ ತರ ಎಲ್ಲ ಮಾಡ್ಕೊಂಡು ಅಟ್ಲೀಸ್ಟ್ 1 ನಿಮಿಷ ಅದು ವಿಜುವಲೈಸೇಷನ್ ಅಲ್ಲಿ ನೀವು ಅದನ್ನ ಕಾಲ ಕಳೀರಿ. ಹಾಗೇನೆ ಅದು ಮಾಡ್ತಾ ಮಾಡ್ತಾ ನಾನು ಈ ತರ ನಂದು ಐಡಿಯಲ್ ಸ್ಟೇಟ್ ಇದೆ, ಥ್ಯಾಂಕ್ ಯು ಅಂತ ಆ ಹೇಳ್ಕೊಡಿ. ಸೊ ಸ್ಪೆಸಿಫಿಕ್ ಆಗಿ ನಿಮ್ದು ಏನಾರ ಪ್ರಾಬ್ಲಮ್ ಇತ್ತು ಅಂತ ಇಟ್ಕೊಳ್ಳಿ. ಸಪೋಸ್ ಈಗ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇರ್ಲೇಬೇಕು ಅಂತಿಲ್ಲ. ಯಾರಿಗಾದ್ರೂ ಎಕ್ಸ್ಕ್ಯೂಸ್ ಮಿ ಕಿಡ್ನಿಸ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ. ಅದ್ರ ಕಡೆ ಗಮನ ಕೊಟ್ಟೆ, ನನ್ಗೆ ಸ್ವಲ್ಪ ಇದು ಈಗಿದೆ, ಪ್ರೆಸೆಂಟ್ ಆಗಿ ಏನೋ ಇದೆ ಅಂತಂದ್ರೆ, ನನ್ ಕಿಡ್ನಿಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಚೆನ್ನಾಗಿ ಫಿಲ್ಟರ್ ಮಾಡ್ತಾ ಇದೆ, ತುಂಬಾ ಹೆಲ್ತಿ ಕಿಡ್ನೀಸ್ ಇದೆ ನನ್ಗೆ ಅಂತೆಲ್ಲ ಅದನ್ನ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಹಾರ್ಟ್ ತುಂಬಾ ಹೆಲ್ದಿ ಆಗಿದೆ, ಚೆನ್ನಾಗಿ ವರ್ಕ್ ಮಾಡ್ತಿದೆ. ಈಗ ಪ್ರತಿಯೊಂದು ನಿಮ್ದು ಕಣ್ಣು ಏನಾರ ಪ್ರಾಬ್ಲಮ್ ಇದ್ರೆ ಐಸೈಟ್ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿ ಇದಾಗ್ತಾ ಇದೆ. ಹಾಗೆ ಆಲ್ರೆಡಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ಸರಿ ಹೋಗಿದೆ, ಆಲ್ರೆಡಿ ಸರಿ ಹೋಗಿ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತ ಅನ್ಕೊಂಡ್ ಆ ಪರಿಸ್ಥಿತಿ, ಆ ಸಿಚುವೇಶನ್ ನ ನೀವು ಇದು ಮಾಡ್ಕೋಬೇಕು, ವಿಜುವಲೈಸ್ ಮಾಡ್ಕೋಬೇಕು. ಓಕೆ, ಸೊ ಟೋಟಲ್ ಹೇಳೋದಾದ್ರೆ, ಸೊ ಪರ್ಫೆಕ್ಟ್ ಆಗಿ ನಿಮ್ದು ಹೇಗೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ, ನಿಮ್ಮ ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಹೇಗಿರ್ಬೇಕು ಅಂತ ನಿಮ್ದು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದನ್ನೇ ಐಡಿಯಲ್ ಸ್ಟೇಟ್ ಅಂತ ಹೇಳೋದು. ಅದು ನೀವು ವಿಜುವಲೈಸ್ ಮಾಡ್ಕೊಂಡ್ರೆ, ಇಮ್ಯಾಜಿನ್ ಮಾಡ್ಕೊಂಡು ನನ್ಗೆ ಆಕ್ಚುಲ್ ಹಂಗೆ ಇದೆ, ನನ್ಗೆ ಎಲ್ಲಾನು ಇದಾಗಿದೆ. ಈಗ ಮೇ ಬಿ ನನ್ಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಂದು ಪೂರ್ತಿ ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಎಷ್ಟು ಅಲ್ಲಿ ಇಲ್ಲಿ ಎಷ್ಟು ಆಕ್ಟಿವ್ ಆಗಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ನಾನು, ಆಮೇಲೆ ಎಷ್ಟು ವಾಕಿಂಗ್ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಹೀಗೆ ಆ ತರ ಅನ್ಕೊಳ್ಳೋದು. ಆಮೇಲೆ ಏನೇನೆಲ್ಲ ಕೆಲಸ ಲಿಸ್ಟ್ ಎಲ್ಲ ಇಟ್ಕೊಂಡಿದ್ನಲ್ಲ, ಆ ಕೆಲಸಗಳನ್ನೆಲ್ಲ ಬೇಗ ಬೇಗ ಮಾಡಿ ಮುಗಿಸ್ತಿದ್ದೀನಿ. ಹಾಗೆ ಚೆನ್ನಾಗಿ ನಿದ್ದೆನೂ ಮಾಡ್ತಾ ಇದ್ದೀನಿ, ಖುಷಿಯಿಂದ ಇರ್ತೀನಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಖುಷಿಯಿಂದ ಇರ್ತೀನಿ. ಹೀಗೆಲ್ಲ ನಾನು ಇಮ್ಯಾಜಿನ್ ಮಾಡ್ಕೋತೀನಿ. ಸೊ ಹೀಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ತರ ಇಮ್ಯಾಜಿನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆಕ್ಚುಯಲ್ ಆಗಿ ನಿಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಆ ತರ ಎಲ್ಲ ಮಾಡಿದ್ರೆ ನಿಮ್ಗೆ ಎಮೋಷನ್ಸ್ ಏನು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಎಕ್ಸ್ಪೀರಿಯನ್ಸ್ ಆಕ್ಚುಯಲ್ ಆಗಿ ಆಗುತ್ತೆ. ನೀವು ಫ್ಯೂಚರ್ ಎಲ್ಲ ಹೀಗೆಲ್ಲ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರು, ಇಮ್ಯಾಜಿನ್ ಮಾಡಿದ್ರು ಅದು ಆಕ್ಚುಯಲ್ ಆಗಿ ನಿಮಗೂ ಈಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಆ ಪಾಸಿಟಿವ್ ಎಮೋಷನ್ಸ್ ಬರುತ್ತೆ. ಆಮೇಲೆ ಅದೆಲ್ಲ ಮಾಡ್ಕೊಂಡು ನೀವು ಹೀಗೆಲ್ಲ ಇದೆ, ಅದಕ್ಕೆ ನನ್ ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡಿ. ಸೊ ಇದು ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ಇನ್ ಹೆಲ್ತ್. ಸೊ ಈ ಪ್ರಾಕ್ಟೀಸ್ ನಿಮ್ಗೆ ಬೇಕು ಅಂದ್ರೆ ನೀವು ಇಡೀ ದಿನ ಮಾಡಿ. ಸೊ ಇವತ್ತು ಈ 14ನೇ ದಿನ ಚಾಲೆಂಜ್ ಯಾವ ದಿನ ಮಾಡ್ತಿರೋ ಅಟ್ಲೀಸ್ಟ್
ತುಂಬಾ ಸಲ ಮಾಡಿ, 3 ಸಲ 4 ಸಲ ಮಲ್ಟಿಪಲ್ ಟೈಮ್ಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದರಿಂದ ಏನಾಗುತ್ತೆ, ನಿಮ್ಗೆ ಅದು ಆಕ್ಸಿಲರೇಟ್ ಆಗುತ್ತೆ, ಎನರ್ಜಿ ಬರುತ್ತೆ, ನಿಮ್ ಹೆಲ್ತ್ ಚೆನ್ನಾಗಕ್ಕೆ. ಇದನ್ನ ನೀವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ನಿಮ್ ಹೆಲ್ತ್. ಅದು ಫೋಕಸ್ ನಿಮ್ದು ಹೆಲ್ತ್ ಇದಾಗಿದ್ರೆ, ತುಂಬಾನೇ ಪರಿಪೂರ್ಣವಾಗಿ ಒಳ್ಳೆ ಆರೋಗ್ಯ ಬೇಕು ಅನ್ನೋದು ನಿಮ್ಮ ಫೋಕಸ್ ಆಗಿದ್ರೆ, ಆದಷ್ಟು ದಿನಾನು ಅಟ್ಲೀಸ್ಟ್ 5 ದಿನಾನೋ, ವಾರಕ್ಕೊಂದ್ಸಲ, ವಾರಕ್ಕೆ 2 ಸಲ ಈ ತರ ಪ್ರಾಕ್ಟೀಸ್ನ ಮಾಡೋದನ್ನ ಇದನ್ನ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಒಂದೇ ದಿನ ಮಾಡಿ ಮರೆಯೋದಲ್ಲ, ಪ್ರತಿದಿನನೂ ಮಾಡಿ. ನೆನ್ಪಿಟ್ಕೊಳ್ಳಿ, ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿ ನಿಮ್ಮ ಐಡಿಯಲ್ ಸ್ಟೇಟ್ ಏನಿದೆ, ನಿಮ್ಗೆ ಆಕ್ಚುಲ್ ಆಗಿ ಏನ್ ಬೇಕು ಆರೋಗ್ಯದಲ್ಲಿ, ಹೇಗಿರ್ಬೇಕು, ನಿಮ್ಮ ಆರೋಗ್ಯ ಪೂರ್ಣವಾಗಿರ್ಬೇಕು ಅಂದ್ರೆ ಹೇಗಿರ್ತೀರಾ ನೀವು ಅಂತ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು, ಅದನ್ನೆಲ್ಲಾನು ಒಂದೊಂದೇ ಆಕ್ಚುಲ್ ಆಗಿ ಇರೋ ತರ ಫಿಲ್ಮ್ ನೋಡ್ದಂಗೆ ಅದನ್ನ ಪೂರ್ತಿ ನೋಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು. ಸೊ ಇಲ್ಲಿಗೆ 16ನೇ ದಿನದ್ದು ಇದು ಮುಗೀತು. ಚಾಲೆಂಜ್ ಡೀಟೇಲ್ಸ್ ಏನು ಅಂತ ಹೇಳಿದ್ನಲ್ಲ, ಅದು ಮುಗೀತು. ಮತ್ತೆ ಸಮ್ಮರಿ ಹೇಳ್ತೀನಿ. ಓಕೆ, ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಯಾವತ್ತು ಮಾಡ್ತೀರೋ ಅವತ್ತು, ಎವ್ರಿ ಡೇ ಯಾವ್ಯಾವ ದಿನ ಮಾಡ್ತೀರೋ ಪ್ರತಿ ಚಾಲೆಂಜ್ ಸ್ಟಾರ್ಟಿಂಗ್ ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಇಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಸೊ ಇದು ಹೆಲ್ತ್ದು ಇವತ್ತಿಂದು ಚಾಲೆಂಜ್ ಏನಂತ ಹೇಳಿದ್ರೆ, ಫಸ್ಟ್ ನಾವು ಪಾಸ್ಟ್ ಬಗ್ಗೆ ನೆನ್ಪು ಮಾಡ್ಕೋಬೇಕು. ಪಾಸ್ಟ್ 3 ಯಾವ್ದಾದ್ರು ಸೆಪರೇಟ್ ಟೈಮ್ಸ್ ಅಲ್ಲಿ ನಿಮ್ದು ತುಂಬಾನೇ ಚೆನ್ನಾಗಿತ್ತು ನಿಮ್ಮ ಆರೋಗ್ಯ ಅಂದಾಗ, ಆ ಟೈಮ್ಸ್ ನ ನೆನ್ಪು ಮಾಡ್ಕೊಂಡು ಅದಕ್ಕೆ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಪ್ರತಿಯೊಂದು ಈಗ ಸಿಚುಯೇಷನ್ 1 ಅದನ್ನ ನೆನ್ಸ್ಕೊಂಡು, ಅದನ್ನ ಒಳ್ಳೆ ಹಳೇದು ರಿವೈಂಡ್ ಮಾಡಿ, ನೀವು ಫಿಲ್ಮ್ ನೋಡ್ದಂಗೆ ನಿಮ್ ತಲೆಯಲ್ಲಿ ನಡೀತಿರುತ್ತೆ. ಅದ್ ಎಂಡ್ ಆದ ತಕ್ಷಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಆ ಆ ಆರೋಗ್ಯವಾಗಿದ್ದು ಆ ಸಿಚುಯೇಷನ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು. ಸೆಕೆಂಡ್ ಸಿಚುಯೇಷನ್ ನೆನ್ಪು ಮಾಡ್ಕೊಳ್ಳಿ, ಥ್ಯಾಂಕ್ ಯು 3 ಸಲ ಹೇಳಿ. ಥರ್ಡ್ ಸಿಚುಯೇಷನ್, ಹೀಗೆ 3 ಸೆಪರೇಟ್ ಸಿಚುಯೇಷನ್ಸ್ ನೆನ್ಪು ಮಾಡ್ಕೊಂಡು ಥ್ಯಾಂಕ್ ಯು ಹೇಳೋದು. ಆಮೇಲೆ ಪ್ರೆಸೆಂಟ್ ಈ ಮೂಮೆಂಟ್ ಇವತ್ತಿನಲ್ಲಿ ನಿಮ್ಮ ಈಗ ಎಲ್ಲಾನು ಯಾವ್ದಾದ್ರು ಒಂದು ಚೆನ್ನಾಗಿ ನಡೀತಿರೋ ಐದು ಪಾರ್ಟ್ಸ್ ಅಥವಾ 5 ಫಂಕ್ಷನ್ಸ್, ಡೈಜೆಷನ್, ರೆಸ್ಪಿರೇಷನ್ ಅಥವಾ ಹಾಗೆ ಆತರ ಫಂಕ್ಷನ್ಸ್, ಪ್ಲಸ್ ನಿಮ್ದು ಯಾವ ಬಾಡಿ ಪಾರ್ಟ್ಸ್, ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಕಣ್ಣು ಚೆನ್ನಾಗಿ ಮಾಡ್ತಿದೆ, ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ, ಹೀಗೆ 5 ಬಾಡಿ ಪಾರ್ಟ್ಸ್ ಎಲ್ಲ ತಗೋಬಹುದು. 5 ಏನಾದ್ರೂ ತಗೊಂಡು ಅದಕ್ಕೂ ನೀವು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಫ್ಯೂಚರ್ದು ಯಾವ್ದಾದ್ರು ಒಂದು ತಗೊಳ್ಳಿ ಸಾಕು. ಒಂದು ಫೋಕಸ್ ಮಾಡಿ, ಅದು ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಒಂದು ತಗೊಳ್ಳಿ ಸಾಕು ಅಟ್ ಎ ಟೈಮ್. ಈಗ ನಿಮ್ಗೆ ಯಾವ್ದಾದ್ರು ಫೋಕಸ್, ಈಗ ಐಸೈಟ್ ಬಗ್ಗೆ ನಿಮ್ಗೆ ಇಂಪ್ರೂವ್ ಮಾಡ್ಕೋಬೇಕು, ನಮ್ ಕಣ್ಣಿಂದ ಚೆನ್ನಾಗಿ ಆಗ್ಬೇಕು ಅನ್ನೋದ್ರೆ, ಒಂದು ಐಸೈಟ್ ಅಲ್ಲಿ 5 ಪ್ರಾಬ್ಲಮ್ ಇತ್ತು ಏನೋ ಅಂದ್ರೆ, ಅದೆಲ್ಲ ತುಂಬಾನೇ ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿ ನಡೀತಿದೆ ಅಂತ ಅದು ಒಂದನ್ನ ಫೋಕಸ್ ಮಾಡಿ. ಹಾಗೆ ಐಡಿಯಲ್ ಸ್ಟೇಟ್ ಏನು ಅಂತಂದು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು, ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಪ್ರತಿಯೊಂದು ಡೀಟೇಲ್ಸ್ ಹಾಕೊಂಡು ಅದನ್ನ ಥ್ಯಾಂಕ್ ಯು ಹೇಳಬೇಕು. ಸೊ ಸಪೋಸ್ ಈಗ ಕಾಲ್ ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ ಅಂದ್ರೆ, ಆವಾಗ ನೀವು ಫ್ಯೂಚರ್ ಅಲ್ಲಿ ಹೋಗಿ ಥರ್ಡ್ ಸ್ಟೆಪ್ ಅದು, ನನ್ ಮಂಡಿ ನೋವು ಇಲ್ಲ ಆತರ ಅಂದ್ರೆ, ನಾನು ಪರ್ಫೆಕ್ಟ್ ಆಗಿದೆ, ಕಾಲ್ಗಳೆಲ್ಲ ಚೆನ್ನಾಗಿದೆ, ನಾನು ಆರಾಮಾಗಿ ಓಡಾಡ್ಕೊಂಡಿದೀನಿ, ಕುಣಿತಾ ಅಂದ್ರೆ ಡ್ಯಾನ್ಸ್ ಗೇನ್ಸ್ ಎಲ್ಲ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಈ ತರ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡ್ತಿದ್ದೀನಿ ಅಂತಂದು ಹಾಗೆ ಅನ್ಕೊಂಡು, ಐಡಿಯಲ್ ಸ್ಟೇಟ್ ಅದು, ನಿಮ್ಮ ಕಾಲ್ ನೋವೆಲ್ಲ ಹೋಗಿರೋ ಸ್ಟೇಟ್ ಅದು, ಅದನ್ನ ಅನ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ನೀವು ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ 3 ಸಲ ಹೇಳಿ. ಸೊ ಆಯ್ತಲ್ಲ, ಇದು 16ನೇ ದಿನ ಚಾಲೆಂಜ್. ಆಮೇಲೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ, ಸೊ ನೀವು ಮ್ಯಾಜಿಕಲ್ ರಾಕ್ ಕೈಯಲ್ಲಿ ಇಟ್ಕೊಂಡು ಬೆಸ್ಟ್ ಮೂಮೆಂಟ್, ಇಡೀ ದಿನದಲ್ಲಿ ಬೆಸ್ಟ್ ಮೂಮೆಂಟ್ ಏನಾಯ್ತು ಅದನ್ನ ನೆನೆಸ್ಕೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಸೊ ಓಕೆ, ಸೊ ಇಲ್ಲಿಗೆ 16ನೇ ದಿನದ ಚಾಲೆಂಜ್ ಮುಗೀತು. ಹೇಗನ್ಸ್ತು ನನಗೆ ತಿಳಿಸಿ. ಹಾಗೆ ಇಲ್ಲಿ ತನಕದ್ದೆಲ್ಲ ನಿಮ್ಗೆ ಯೂಸ್ಫುಲ್ ಆಗಿರ್ಬೋದು ಅನ್ಕೊಂಡಿದ್ದೀನಿ. ನಾನು ಇಷ್ಟು ಚಾಲೆಂಜಸ್ ಎಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಲ್ಲ, ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಇದನ್ನ ಶೇರ್ ಮಾಡಿ. ಆದಷ್ಟು ಜನಕ್ಕೆ ಹೇಳಿ ಈ ವಿಡಿಯೋ ಎಲ್ಲ ನೋಡ್ಲಿಕ್ಕೆ, ಈ ಚಾಲೆಂಜ್ ಮಾಡ್ಲಿಕ್ಕೆ ಆದಷ್ಟು ಜನಗಳಿಗೆ ನೀವು ಎನ್ಕರೇಜ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಮತ್ತೆ ನಾನು ನೆಕ್ಸ್ಟ್ 17ನೇ ದಿನದ ಚಾಲೆಂಜ್ ಶೇರ್ ಮಾಡ್ತೀನಿ ನಾಳೆ ಬಂದು. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.